ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಎಬಿ ಖಾನಂ IAS ಮತ್ತು KS ಅಕಾಡೆಮಿ. ಯಾರು ಮೊದಲ ಬಾರಿಗೆ ಬಂದಿರಿ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ರಿ, ಬೆಲ್ ಐಕನ್ನ ಪ್ರೆಸ್ ಮಾಡೋದ ನಂತರ ಮಾಡಿಕೊಡ್ರಿ. ಯಾಕಂದರೆ ಮುಂದೆ ಯಾವುದೇ ಮಾಹಿತಿ ಅಥವಾ ವಿಡಿಯೋ ಹಾಕಿದ ತಕ್ಷಣ ನಿಮ್ಗೆ ಏನಾಗ್ತದೆ, ಬೇಗನೆ ಬಂದು ತಲುಪ್ತದೆ, ನಿಮ್ಮ ಜೀವನ ಉಜ್ವಲವಾಗಲು ಸಹಾಯವಾಗ್ತದೆ ಅಂತ ಹೇಳ್ತಾ ಸ್ನೇಹಿತರ, ಇವತ್ತು ಯಾವುದೇ ಎಕ್ಸಾಮ್ ಬರ್ರಿ ಗೌರ್ಮೆಂಟ್ ಎಕ್ಸಾಮ್ನ ಹಾಟ್ ಟಾಪಿಕ್ ಆಗಿರ್ತಕ್ಕಂಥ ಸಿಂಧೂ ನಾಗರಿಕತೆಯ ಬಗ್ಗೆ ಮಾಹಿತಿನ ನೋಡ್ತಾ ಹೋಗೋಣ. ಯಾರು ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗಬೇಡ್ರಿ. ಸ್ಕಿಪ್ ಮಾಡೋದ್ರಿಂದ ನಮ್ಗೆ ಹಾಪ್ ನಾಲೆಜ್ ಬರ್ತದೆ. ಹಾಪ್ ನಾಲೆಜ್ ಇಸ್ ಡೇಂಜರಸ್ ಇನ್ ದಿಸ್ ವರ್ಲ್ಡ್. ಈಗ ಸ್ನೇಹಿತರ ಶುರು ಮಾಡೋಣ ಬನ್ರಿ. ಸಿಂಧೂ ನಾಗರಿಕತೆ ಸಿಂಧೂ ನಾಗರಿಕತೆ ನೀವು ಬೇಕಾದ ಪರೀಕ್ಷೆಗಳನ್ನು ಬರೀರಿ, ಸೆಂಟ್ರಲ್ ಇರಲಿ ಸ್ಟೇಟ್ ಇರಲಿ, ಕ್ವಶನ್ ಮಾತ್ರ ಆಗ್ತಾವೆ. ಆದ್ದರಿಂದ ನಿಗೂಢವಾಗಿ ನೋಡುವುದಕ್ಕಿಂತ ಶಾರ್ಟ್ ಆಗಿ ನೋಡ್ತಾ ಹೋಗೋಣ ಬನ್ರಿ. ಸ್ನೇಹಿತರ, ಸಿಂಧೂ ನಾಗರಿಕ ಪ್ರಪಂಚದ ನಾಗರಿಕತೆಗಳಲ್ಲಿ ಒಂದಾಗೈತಿ. ಪ್ರಪಂಚದ ನಾಗರಿಕತೆ ಅಂದರೆ ಯಾವುದ್ರಿ? ಒಂದು ಈಜಿಪ್ಟ್ ನಾಗರಿಕತೆ ಇರ್ಬೋದು, ಮೆಸೊಪೊಟಮಿಯಾ ನಾಗರಿಕತೆ ಇರ್ಬೋದು, ಚೀನಾ ನಾಗರಿಕತೆ ಇರ್ಬೋದು, ಹಲವಾರು ನಾಗರಿಕತೆ. ಅದೇ ರೀತಿಯಾಗಿ ನಮ್ಮ ಸಿಂಧೂ ನಾಗರಿಕತೆಯು ಸಹ ಒಂದು ಪ್ರಮುಖವಾದ ನಾಗರಿಕತೆ ಇಲ್ಲಿ ಕೊಟ್ಟಿದ್ದಾರೆ. ಈಜಿಪ್ಟ್ ಆಗಿರ್ಬೋದು, ಮೆಸೊಪೊಟಮಿಯಾ ಆಗಿರ್ಬೋದು, ಚೀನಾ ನಾಗರಿಕರಿಗಂತೆ ಸಮಕಾಲೀನ ನಾಗರಿಕತೆಯಾಗಿದೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸಿಂಧೂ ನಾಗರಿಕತೆ. ನಮ್ಮ ಭಾರತದ ನೆಚ್ಚಿನ ನಾಗರಿಕತೆ ನಮ್ಮ ಸಿಂಧೂ ನಾಗರಿಕತೆ. ಸಿಂಧೂ ನಾಗರಿಕತೆ 1856ರಲ್ಲಿ ಸಿಂಧ್ನಲ್ಲಿ ರೈಲ್ವೆ ಮಾರ್ಗ ಹಾಕುವಾಗ ಕೆಲವು ಮುದ್ರೆಗಳು ಮತ್ತು ಸುಟ್ಟ ಇಟ್ಟಿಗೆಗಳು ಪತ್ತೆಯಾದವು. ನೋಡ್ಕೊಡ್ರಿ, 1856, ಭಾರತಕ್ಕಿನ್ನೂ ಸ್ವಾತಂತ್ರ್ಯ ಸಿಕ್ಕಿರಲ್ಲ, ನೆನ್ಪಿಟ್ಕೊಡ್ರಿ. ಅವತ್ತೇನು ಮಾಡು, ಒಂದು ರೈಲ್ವೆ ಹಳ್ಳಿಯನ್ನು ಹಾಕಬೇಕು ಅಂತ ಏನು ಮಾಡಕತ್ರು, ಸ್ವಲ್ಪ ಅವರಲ್ಲಿ ಗಾರಿ ತೆಕ್ಕತ್ತೆ ಅಂದ್ರೆ ಏನ್ರಿ, ತೆಗ್ಗಕತ್ರು. ಅವಾಗ ಅಲ್ಲಿ ಏನು ಕಂಡು ಬಂದು, ಸುಟ್ಟ ಇಟ್ಟಿಗೆಗಳು ಮತ್ತು ಮುದ್ರೆಗಳು ಕಂಡು ಬಂದು. ಅವಾಗ ಇತಿಹಾಸಕಾರ, ಅವಾಗೆಲ್ಲ ಬ್ರಿಟಿಷ್ ಇತಿಹಾಸಕಾರರು, ಭಾರತ ಇತಿಹಾಸಕಾರ ಅವಾಗೆಲ್ಲಿದ್ರು. ಅವಾಗ ಬ್ರಿಟಿಷ್ ಇತಿಹಾಸಕರು, ಇಲ್ಲಿ ಏನು ಐತಿ, ಅಲ್ಲಿ ಏನು ಸಿಕ್ಕಂತ ಇಟ್ಟಿಗೆಗಳನ್ನು ಅದೇ ರೈಲ್ವೆ ಮಾರ್ಗವನ್ನು ಹಾಕಕ್ಕೆ ಬೆಳೆಸ್ಕೊಂಡ್ರವ್ರು. ಕೆಲವು ದಿನಗಳ ನಂತರ ಅವ್ರಿಗೆ ಗೊತ್ತಾಯ್ತು, ಇಲ್ಲಿ ಏನೋ ಒಂದು ಇತ್ತು, ಸುಟ್ಟ ಇಟ್ಟಿಗೆಗಳು. ಮತ್ತೆಷ್ಟು ನಾಲೆಜ್ ಐತಿ. ಇವತ್ತು ನೀವು ಸುಟ್ಟ ಇಟ್ಟಿಗೆಗಳನ್ನ ಕಟ್ಟಿ ಮನೆ ಕಟ್ಟಿತೀರಿ, ಬಟ್ ಅವತ್ತು ಅವ್ರಿಗೆಲ್ಲ ಕಟ್ಕೊಂಡು ದಟ್ ಇಸ್ ಕಾಲ್ಡ್ ಕಾಪಿ ರೈಟ್ ಅಂತ ಹೇಳಕ್ ಇಷ್ಟಪಡ್ತೀವಿ ರೀ. ಕಾಪಿರೈಟ್ ಮಾಡಿರಿ, ಹಲವಾರು ನಾಗರಿಕತೆಗಳು ಕಾಪಿರೈಟ್ ಮಾಡಿರ್ತೈತಿ ಇತ್ತೀಚಿನ ಟ್ರೆಂಡ್. ಮತ್ತಾದ ನಂತರ ಪುನಃ 1862 ಜನರಲ್ ಕನ್ನಿಂಗ್ ಹ್ಯಾಮ್ ಅವ ಬರ್ತಾನ ಮನುಷ್ಯ, ಬ್ರಿಟಿಷ್ ಜನರಲ್ ಕನ್ನಿಂಗ್. 1861 ರೈಲ್ವೆ ಹೈಕ್ಯ ಇಟ್ಟಂಗಿ ಸಿಕ್ಕಿದ, ಅದನ್ನ ಬಳಸ್ಕೊಂಡು ಹೋಗಿಬಿಟ್ರು. ಅದಾದಂಥ 1862ರಲ್ಲಿ ಜನರಲ್ ಕನ್ನಿಂಗ್ ಹ್ಯಾಮ್ ಬರ್ತಾನ. ಮತ್ತೆ ಕೆಲವು ಮುದ್ರೆಗಳನ್ನ ಕಂಡು ಹಿಡ್ತಾನೆ. ಈ ಮುದ್ರೆಗಳು ಏನಿವ ಸ್ವಲ್ಪ ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾನೆ. ಅಷ್ಟೆಲ್ಲ ಆದ ನಂತರ ನಮ್ಮ ನಿಮ್ಮೆಲ್ಲರ ನೆಚ್ಚಿನಾದಂಥ 1904ರಲ್ಲಿ ಲಾರ್ಡ್ ಕರ್ಜನ್ ಭಾರತೀಯ ಪುರಾತತ್ವ ಇಲಾಖೆಯನ್ನು ಸ್ಥಾಪಿಸ್ತಾನ. ಇದು ಕ್ವಶನ್ ಆಗಿದೆ ನಿಮಗೆ, ಸರಿಯಾಗಿ ನೆನಪು. 1904ರಲ್ಲಿ ಪುರಾತತ್ವ ಇಲಾಖೆಯನ್ನು ಸ್ಥಾಪಿಸಿದವರು ಲಾರ್ಡ್ ಕರ್ಜನ್. ಯಾವ ಪುರಾತತ್ವ ಇಲಾಖೆಯನ್ನು ಸ್ಥಾಪಿಸ್ತಾನೆ ಅಂದ್ರೆ ಭಾರತೀಯ ಪುರಾತತ್ವ ಇಲಾಖೆಯನ್ನು ಲಾರ್ಡ್ ಕರ್ಜನ್ ಅವರು 1904ರಲ್ಲಿ ಸ್ಥಾಪಿಸಿದರು. ಈ 3 ಕ್ವಶನ್ ಆಗ್ಯಾವ, ಅದಕ್ಕಿಂತ 3 ನೀವು ನೋಟ್ ಮಾಡಿ. 1904ರಲ್ಲಿ ಲಾರ್ಡ್ ಕರ್ಜನ್ ರವರು ಭಾರತೀಯ ಪುರಾತತ್ವ ಇಲಾಖೆಯನ್ನು ಸ್ಥಾಪಿಸಿದರು. ಅದಾದ ನಂತರ 1920ರ ದಶಕದಲ್ಲಿ ಪುರಾತತ್ವ ಇಲಾಖೆಯು ಆಗಿನ ಮಹಾನಿರ್ದೇಶಕರಾದ ಸರ್ ಜಾನ್ ಮಾರ್ಷಲ್ ಮತ್ತು ಅವರ ಸಹೋದ್ಯೋಗಿಗಳು ಹೊಸದೊಂದು ನಾಗರಿಕತೆಯನ್ನು ಕಂಡುಹಿಡಿದರು. ಯಾರ್ರಿ? ಸರ್ ಜಾನ್ ಮಾರ್ಷಲ್ ಮತ್ತು ಅವರ ಸಹೋದ್ಯೋಗಿಗಳು ಹೊಸದೊಂದು ನಾಗರಿಕತೆಯನ್ನು ಕಂಡುಹಿಡಿದರೆ ಇದೇ ಸಿಂಧೂ ನಾಗರಿಕತೆ. ಇದೇ ಯಾವ ನಾಗರಿಕತೆ? ಸಿಂಧೂ ನಾಗರಿಕತೆಯಾಗಿದೆ. 1921ರಲ್ಲಿ ಡಾಕ್ಟರ್ R.B. ದಯಾರಾಮ್ ಸಹಾನಿಯವರು, ಕ್ವಶನ್ ಆಗಿದೆ ಪ್ರೇಮ್. 1921ರಲ್ಲಿ ಡಾಕ್ಟರ್ R.B. ದಯಾರಾಮ್ ಸಹಾನಿಯವರು ಈಗಿನ ಪಾಕಿಸ್ತಾನದಲ್ಲಿರೋ ಪಶ್ಚಿಮ ಪಂಜಾಬಿನ ಮಾಂಟೆಂಗೋಮರಿ, ಎಲ್ರಿ ಚೆಕ್ ಇಟ್ ಡೌನ್, ಪಾಕಿಸ್ತಾನ್ ಟುಡೇ, ಪಶ್ಚಿಮ ಪಂಜಾಬಿನ ಮಾಂಟೆಂಗೋಮರಿ ಜಿಲ್ಲೆಯ ಹರಪ್ಪ ನಿವೇಶನವನ್ನು ಕಂಡುಹಿಡಿದರು. ಯಾರು ಕಂಡುಹಿಡಿದರು? ದಯಾರಾಮ್ ಸಹಾನಿಯವರು. ಎಷ್ಟರಲ್ಲಿ? 1921ರಲ್ಲಿ R.B. ದಯಾರಾಮ್ ಸಹಾನಿಯವರು ಕಂಡು ಹಿಡಿದರು. ಯಾವ ನಾಗರಿಕತೆಯನ್ನು ಕಂಡು ಹಿಡಿದಂದ್ರೆ ಹರಪ್ಪ ನಿವೇಶನವನ್ನು ಕಂಡು ಹಿಡಿದರು. ಎಸ್, ನೆಕ್ಸ್ಟ್, ಇದು ಯಾವ ನದಿಯ ದಡದ ಮೇಲಿದೆ? ಕ್ವಶನ್ 100% ಆಗ್ತದೆ. ಇದು ಯಾವ ನದಿಯ ದಡದ ಮೇಲಿದೆ? ಇದು ರಾವಿ ನದಿಯ ದಡದ ಮೇಲಿದೆ. ರಾವಿ ನದಿ ದಡದ ಮೇಲಿದೆ. ಓಕೆ,
ಇಷ್ಟು ಹರಪ್ಪದ ಬಗ್ಗೆ. ಅದ ನಂತರ ಮುಂದೆ ಹೋಗ್ರಿ. ಇನ್ನು 1922ರಲ್ಲಿ ಅಂದ್ರೆ ಅದೇ ನೆಕ್ಸ್ಟ್ ವರ್ಷ, ನೆಕ್ಸ್ಟ್ ಇಯರ್ ಹಂಗೆ ಸುಮ್ಕೊಂಡ್ರಲ್ಲ ಅವ್ರು, ಸಿಗಾನ ಸಿಕ್ಕಿದ ಹಂಗೆ ಬಿಡಂಗಿಲ್ಲ ಅವ್ರು. ಅದಂದ್ರೆ 1922ರಲ್ಲಿ ಡಾಕ್ಟರ್ ಆರ್ ಡಿ ಬ್ಯಾನರ್ಜಿ, 1922ರಲ್ಲಿ ಡಾಕ್ಟರ್ ಆರ್ ಡಿ ಬ್ಯಾನರ್ಜಿ ಸಿಂಧ್ ಪ್ರಾಂತ್ಯದ ಲಾರ್ಕಾನ್ ಜಿಲ್ಲೆಯಲ್ಲಿ ಉತ್ಖನನ ಕೈಗೊಂಡರು. ಉತ್ಖನನ ಅಂದ್ರೆ ಏನ್ರಿ, ಭೂಮಿಯನ್ನು ನೋಡ್ಕೊಡ್ರಿ ಸ್ನೇಹಿತರ. ಆರ್ ಡಿ ಬ್ಯಾನರ್ಜಿ ಅವ್ರು ಏನೇನು ಮಾಡ್ತಾರೆ ನೋಡ್ರಿ. ಆರ್ ಡಿ ಬ್ಯಾನರ್ಜಿ ಅವ್ರು ಏನು ಮಾಡ್ರು, ಉತ್ಖನನ ಮಾಡ್ರು. ಎಲ್ಲಿ? ಸಿಂಧ್ ಪ್ರಾಂತ್ಯದ ಲಾರ್ಕಾನ್ ಎಂಬಲ್ಲಿ. ಉತ್ಖನನ ಅಂದ್ರೆ ಏನು? ಭೂಮಿಯನ್ನು ಅಗೆಯುವುದು. ಯಾರ? ನನ್ನದು ಮೊದಲು ಮತ್ತು 2ನೇ ಕ್ಲಾಸ್ ಹಿಸ್ಟ್ರಿ ನೋಡಿರಿ, ಇದನ್ನು ದಯವಿಟ್ಟು ನೋಡ್ಕೊಳ್ಳಿ. ಯಾಕಂದ್ರೆ ಮುಂದೆ ಏನು ಮಾಡ್ಬೇಕಂದ್ರೆ ಡೈರೆಕ್ಟ್ ಉತ್ಖನನವನ್ನು ಕೈಗೊಂಡ್ರು ಅಂತ ಹೇಳ್ಬೇಕಂದ್ರೆ ಕೆಲವರು ಉತ್ಖನನ ಅಂದ್ರೆ ಏನು ಗೊತ್ತಾಗಲ್ಲ. ಕೆಲವು ನಾಣ್ಯಗಳ ಬಗ್ಗೆ ಮಾಹಿತಿ ಇರುವುದಿಲ್ಲ, ನಾಣ್ಯಗಳ ಬಗ್ಗೆ ಮಾಹಿತಿ ಇರುವುದು ಅಂದ್ರೆ ನಾಣ್ಯಗಳು ಇದಕ್ಕೆ ಸಹಕಾರ ಆಗಿರ್ತದೆ, ರಾಜ್ಯ ವಿಸ್ತರಣೆಗೆ ನಾಣ್ಯಗಳು ಸಹಕಾರ ಆಗಿದ್ದಾವೆ ಅಂತ ಹೇಳಿ ಹೋಗಿಬಿಡ್ತಾವೆ. ಬಟ್ ನಾಣ್ಯಗಳು ಹೇಗೆ ಸಹಕಾರ ಆಗಿದ್ದಾವೆ ಅಂತ 1 ಮತ್ತು 2ನೇ ಕ್ಲಾಸಲ್ಲಿ ಅದರ ಬಗ್ಗೆ ಮಾಹಿತಿ, ನಾಣ್ಯಗಳಾಗಿರ್ಬೋದು, ಶಾಸನಗಳಾಗಿರ್ಬೋದು, ಉತ್ಖನನ ಎಂದರೇನು, ಸಿ ಕಾರ್ಬನ್ನು, ಪೊಟ್ಯಾಷಿಯಂ ಎದಕ್ಕೆ ಯೂಸ್ ಮಾಡ್ತಾರೆ, ಎಲ್ಲ ಮಾಹಿತಿಯನ್ನು ನೀಡಿ ದಯವಿಟ್ಟು ಅಲ್ಲಿ ಹೋಗಿ ನೀವು ನೋಡ್ಕೊಂಡ್ರೆ ಭಾಳ ಒಳ್ಳೇದಪ್ಪಿ ನಿಮ್ಗೆ. ನಾಂದೇನ್ರಿ ಹೇಳೋದೈತ್ರಿ ಹೇಳ್ತೀನಿ. ಉತ್ಖನನವನ್ನು ಯಾರು ಆರ್ ಡಿ ಬ್ಯಾನರ್ಜಿ 1922ರಲ್ಲಿ ಆರ್ ಡಿ ಬ್ಯಾನರ್ಜಿಯವರು ಸಿಂಧ್ ಪ್ರಾಂತ್ಯದ ಲಾರ್ಕಾನ್ ಅಲ್ಲಿ ಏನು ಮಾಡ್ರು, ಉತ್ಖನನವನ್ನು ಕೈಗೊಂಡ್ರು. ಉತ್ಖನನ ಅಂದ್ರೆ ನಿಮ್ಗೆ ಗೊತ್ತಾಗಲ್ಲ, ಉತ್ಖನನ ಅಂದ್ರೆ ಏನು, ಉತ್ಖನನ ಅಂದ್ರೆ ಕನ್ಫ್ಯೂಷನ್. ಅದರ ದಯವಿಟ್ಟು ನೋಡ್ಕೊಡ್ರಪ್ಪ, ಯಾರು ನೋಡಿಲ್ಲ ದಯವಿಟ್ಟು ನೋಡ್ಕೊಡ್ರಿ. ಉತ್ಖನನ ಅಂದ್ರೆ ಏನಲ್ಲ, ಒಂದು ಯಾವ್ದಾರ ಆಯ್ತು ಅದ್ರ ಭೂಮಿ ಇಷ್ಟು ಅಗ್ಗಿದಂದ್ರೆ ಗಾರಿ ತೆಗೆದು ಈ ಮಣ್ಣೆಲ್ಲ ಮೇಲೆ ಹಾಕೋದು, ಇಲ್ಲಿ ಯಾವ್ದಾರ ಮುದ್ರೆಗಳು ಸಿಗ್ಬೋದು, ಮಡಿಕೆಗಳು ಸಿಗ್ಬೋದು, ಇಟ್ಟಂಗಿ ಅಥವಾ ಸುಟ್ಟ ಇಟ್ಟಿಗೆ ರೇಖೆ ಯಾವುದೇ ಆದ್ರೂ ಸಿಗ್ತದ ಅಂತ ನೋಡಕ ಉತ್ಖನನ ತೆಗೆದುಕೊಳ್ತಾರೆ. ಅಂದ್ರೆ ಭೂಮಿಯನ್ನು ಅಗೆಯುವುದು ಉತ್ಖನನ. ಓಕೆ, ಆ ಉತ್ಖನನ ಕೈಗೊಂಡಾಗ ಏನಾಯ್ತು, ನಮ್ಮ ಆರ್ ಡಿ ಬ್ಯಾನರ್ಜಿ ಸಾಹೇಬರಿಗೆ ಏನು ಸಿಕ್ತು ಅಂದ್ರೆ ಅನ್ನೊಂದು ಮೆಹಜೋದಾರ್ ನಗರ ಕಂಡು, ಮೆಹಜೋದಾರ್ ಅನ್ನೋ ಒಂದು ನಾಗರಿಕತೆ ಸಹ ಅವ್ರಿಗೆ ಕಂಡು ಬರ್ತದೆ. ಸಿಂಧಿ ಭಾಷೆಯಲ್ಲಿ ಮೆಹಜೋದಾರ್ ಎಂದರೆ ಏನು? ಸಿಂಧಿ ಭಾಷೆ, ಸಿಂಧಿ ಅನ್ನೋದೊಂದು ಭಾಷೆ ಸರ್. ಸಿಂಧಿ ಭಾಷೆಯಲ್ಲಿ ಮೆಹಜೋದಾರ್ ಅಂದ್ರೆ ಮಾಡಿದವ್ರದ್ದು. ಇದು ಯಾರು ನೋಡ್ರಿ, PCR ಓಲ್ಡ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಯಾರ ನೋಡ್ರಿ, ಅವ್ರಿಗೆ 100% ಕೊಟ್ಟಿರೋದು ಇದು ಕ್ವಶನ್ ಆಗ್ತದ. ಇಂಥ ರಾವಿ ನದಿ ಕ್ವಶನ್ ಆಗಿದೆ. PCPSI ಹಾರ್ಟ್ ಟಾಪಿಕ್ ಇರುತ್ತೆ. PCPSI 100% ಇವ ಕ್ವಶನ್ ಹಾಕವು. ಇದು ಏನು ಇದೊಂದು ಏನು ಈ ಸ್ಲೈಡ್ ನಿಂತೈತೆ ನೋಡ್ರಿ, ಇಷ್ಟು ಅಳಿಗಾಡಿಸ್ಲ ಇದು ಏನೈತೆ ನೋಡಿ, ಚಕಾನ್ ಚೌಕ್ ಈ ಥರ PCಗೆ ಅಂದಾಜು ಒಂದು 6ರಿಂದ 7 ಕ್ವಶನ್ ಆಗ್ಯಾವ. ಓಲ್ಡ್ ಕ್ವಶನ್ ಪೇಪರ್ ಬಿಡಿಸಿದ್ರೆ ನಮ್ಗೆ 100% ಗೊತ್ತಿರುತ್ತೆ. ಬಿಡಿಸಲಿಲ್ಲ ಅಂದ್ರೆ ನಾವು ಏನು ಮಾಡಕ್ಕೆ ಬರಲ್ಲ, ದಯವಿಟ್ಟು ಬಿಡಿಸ್ಕೋಬೇಕು. ಕ್ವಶನ್ ಪೇಪರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನೋಡ್ರಿ, ಸಿಂಧಿ ಭಾಷೆಯಲ್ಲಿ ಮೆಹಜೋದಾರ್ ಎಂದರೆ ಮಡಿದವರ ದಿಬ್ಬ. ಅದ ನಂತರ ನಿವೇಶನಗಳು ಉತ್ಖನನಗಳು ಕೈಗೊಂಡ್ರು. ಸಿಂಧು ನಾಗರಿಕತೆ ಬಹಳಷ್ಟು ಮಾಹಿತಿ ಆಯಿತು. ಉಪಖಂಡದ ವಿಭಜನೆ ಅನೇಕ ನಿವೇಶನಗಳು ಪಾಕಿಸ್ತಾನದ ಉಳಿದ. ಅಂದ್ರೆ ಉಪಖಂಡದ ಹಿಂಗಿತ್ತು, ಇಲ್ಲೊಬ್ಬ ಬ್ರಿಟಿಷ್ ಅಧಿಕಾರಿ ಬಂದ್ರಿ, ಹಿಂಗೊಂದು ಗೆರೆ ಎಳೆದ್ ಬಿಟ್ರಿ, ಇದು ಪಾಕಿಸ್ತಾನ ಐತ್ರಿ, ಇದು ಮೇರೆ ಪ್ಯಾರ ಭಾರತ್ ಉಳಿತ್ರಿ, ಅಟ್ಟಾದವ್ರು ಒಳಗೆ ಬಂದ್ರಿ ಪಾಕಿಸ್ತಾನ, ಚೀನಾದವ್ರ ಕಡೆ ಬಂದ್ರಿ ಯಕ್ಷ ಚೀನಾ, ಹಿಂಗಾಗಿ ಉಳಿದ್ಬಿಟ್ಟಾವ. ಇಲ್ಲ ಐತೆ ನೋಡ್ರಿ, ದಿಸ್ ಈಸ್ ಮೇರೆ ಪ್ಯಾರ ಭಾರತ್, ಇದು ಭಾರತ್. ಯಾಕೆ ಬರೆದೆ ಅನ್ಬಿಟ್ರೆ ಗೊತ್ತು ಇಲ್ರಿ, ನಾ ಬರ್ತೀನಿ ಸುಮ್ಮ. ಇದೇನಾಯ್ತು, ಇಲ್ಲಿ ಭಾರತ ಡಿವೈಡ್ ಐತಿ. ಇದು ಏನೈತ್ರಿ, ಇಲ್ಲಿ ಭಾರತ ಹಿಂಗೆ ಡಿವೈಡ್ ಆಯ್ತಾ. ಆಮೇಲೆ ರೂಪಾರ್ ಉಳಿತು, ಹಲಂಗಿರ್ ಉಳಿತು, ಬಣವಾಲಿ ಉಳಿತು, ಖಾಲಿಬಂಗನ್ ಉಳಿತು, ತೋಲ್ವೀರು, ಲೋತಾಲು, ರಂಗ್ಪೂರು, ನಾಗೇಶ್, ಇಷ್ಟೆಲ್ಲ ಇವೇನೋ ನಮ್ಮಲ್ಲಿ ಉಳಿದು, ಭಾರತದಲ್ಲಿ ಉಳಿದು. ಫಸ್ಟ್ ಕೆಲವೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ಲೇಸ್ ಅಂದ್ರೆ ಹರಪ್ಪ ಹೋಯ್ತು, ಇಂಥ ಕೋಟ್ ಡಿಂಜಿ ಹೋಯ್ತು, ಚಾಣದಾರ್ ಹೋಯ್ತು, ಮೆಹಜೋದಾರ್ ಹೋಯ್ತು. ನಾಳೆ ಯಾರ ಸಿಂಧೂ ನಾಗರಿಕತೆಯ ಬಗ್ಗೆ ಬರೀರಿ ಅಂತ ಕ್ವಶನ್ ಆಗಿರ್ತೈತಿ. ಫಾರ್ ಎಕ್ಸಾಮ್ ಯಾವ್ದು ಮೇನ್ಸ್ ಒಳಗೆ, ಅದು UPSC ಇರಲಿ KPSC ಇರಲಿ, ಅವಾಗ ನೀವು ಬಂತು ಈ ಡೈಗ್ರಾಮ್ ಇದೇನು ಭಾರತ ಒಂದು ಚಂದಂಗೆ ಡೈಗ್ರಾಮ್ ತೆಗೆದು ಇದ್ರಾಗ ನಿಮ್ಗೆಲ್ಲ ಗುರುತಿಸೋಕ್ಕಾಗಲಿಲ್ಲ ಬಿ ಒಂದು 4ರಿಂದ 5 ಪ್ಲೇಸ್ ಗುರುತಿಸ್ರ ಅಟ್ರಾಕ್ಷನ್ ಆಗಿಬಿಡ್ತೈತೆ ಅವ್ರಿಗೆ. ಅಟ್ರಾಕ್ಷನ್, ಹುಡುಗಿ ಶಾನೆ ಆಯ್ತವ, ಏನೂ ಇದ್ರ ಹರಪ್ಪ ಗೊತ್ತಿರ್ತೈತಿ, ಇದು ಮೆಹಜೋದಾರ್ ಗೊತ್ತಿರ್ತೈತಿ. ಓಕೆ, ಈ ಕಡೆ ರೂಪಾರ್ ಕಟ್ ಬರ್ರಿ, ಬ್ಯಾಡ ಇವತ್ತ ತಗೋರಿ, ಇಲ್ಲೇ ಹಿಂಟಿಕಕ್ಕೆ ಚಾಣದಾರ್ ಬರ್ರಿ, ಇಲ್ಲಿ ಲೋತಾಲ್ಕ್ ಬರ್ರಿ, ಸ್ವಲ್ಪ ಹಿಂಗೆ ಮಾಡಿದ್ವಿ, ಇಲ್ಲಿ ಅರಬ್ಬಿ ಸಮುದ್ರ ಐತೆ ಬರ್ರಿ, ಇಲ್ಲಿ ಬಂಗಾಳ ಕೊಲ್ಲಿ ಐತೆ ಬರ್ರಿ, ತನಕ ನಿಮ್ಗೆ ಕಾಮನ್ ಐತಿ. ಸ್ವಲ್ಪ ನಮ್ಮ ಚಂಡಿನಂಗೆ ಐತಿ ನೋಡ್ರಿ, ಇಲ್ಲಿ ಶ್ರೀಲಂಕಾ, ಇದು ಹಿಂದೂ. ಇಟ್ಟು ಏನಾದರೂ ನೀವು ಮಾಡಿದ್ದಲ್ಲಿ ನಿಮ್ಮ ಆನ್ಸರ್ ರೈಟಿಂಗ್ ಇಟ್ಟು ಅಟ್ರಾಕ್ಷನ್ ಕಾಣ್ತೈತಿ, ಅದ್ಭುತ ಕಾಣ್ತೈತಿ. ನಮ್ಮ ಡಿಗ್ರಿ ಸ್ಟೂಡೆಂಟ್ ಅದಾರ ಸ್ವಲ್ಪ, ಅವ್ರಿಗೆ ನಾ ಅದ್ರ ಅವ್ರು ಏನು ಮಾಡ್ತಾರೆ, ಸಿಂಧೂ ನಾಗರಿಕತೆ ಬಗ್ಗೆ ಬರೀ ಅಂದ್ರೆ ಹುಮ್ಮಗುತ್ತಿಗೆ ಬರ್ಕೋತ ಹೋಗ್ತಾರೆ. ಅವ್ರಿಗೆ ಹೇಳ್ತಾರೆ ಅಪ್ಪಿ ಹುಮ್ಮಗುತ್ತಿಗೆ ಬರಿಬೇಡ, ಒಂದು ಡೈಗ್ರಾಮ್ ತೆಗಿರಿ, ಔಟ್ ಆಫ್ ಔಟ್ ಮಾರ್ಕ್ಸ್ ಬರ್ತಾವೆ. ಅವ್ರಿಗೆ 15 ಮಾರ್ಕ್ಸ್ ಬರೋ ಸಾಧ್ಯತೆ ಇರ್ತದೆ. ಕೆಲವೊಮ್ಮೆ 10 ಮಾರ್ಕ್ಸ್ಗೂ ಬಿದ್ದಿರ್ತದೆ, ಕೆಲವೊಮ್ಮೆ 15 ಮಾರ್ಕ್ಸ್ಗೂ ಬಿಡ್ತಾನೆ. ಅದನ್ನ ಹೇಳ್ತಾನೆ, ಬರೀ ಹುಮ್ಮಗುತ್ತಿಗೆ ಬರಿಬೇಡ್ರಿ, ಒಂದು ಡೈಗ್ರಾಮ್. ಜಿಯೋಗ್ರಫಿಗೆ ಹಿಸ್ಟ್ರಿಗೆ ಮೇನ್ ಎಲ್ಲಿ ಇಂಪಾರ್ಟೆಂಟ್ ಎಲ್ಲಿ ಅನ್ಸುತ್ತೆ ತೆಗೆದು ಬಿಡೋದು. ಓಕೆ, ಒಂದು ನಿಮಿಷ ಇರಲಿ, ಇನ್ನೂ ನೆಕ್ಸ್ಟ್ ನೋಡೋಣ, ಸಾಕು. ಸಿಂಧೂ ನಾಗರಿಕತೆ ಹಂತ ಮತ್ತು ಸುಮೇರಿಯನ್ ನಾಗರಿಕತೆ ಮುದ್ರೆಗಳ ನಡುವಿನ ಹೋಲಿಕೆಯಿಂದಾಗಿ ಸರ್ ಜಾನ್ ಮಾರ್ಷಲ್ ರವರು ಏನು ಹೇಳ್ತಾರೆ, ಸರ್ ಜಾನ್ ಮಾರ್ಷಲ್ ರಾವ್ ಒಬ್ಬ ಇತಿಹಾಸಕಾರ. ಡಾಕ್ಟರ್ ಮ್ಯಾಕೇರ್ ಅಂತ ಇದ್ದ ಸರ್, ಸಿಂಧೂ ನಾಗರಿಕತೆ ಸುಮಾರು ಒಂದು 3000 ಸಾಮಾನ್ಯ 3000 ವರ್ಷಗಳ ಹಿಂದಕ್ಕೆ ಸೇರೈತಿ. ಅದು ಸಿಂಧೂ ನಾಗರಿಕತೆ ವಿಸ್ತೀರ ಪಶ್ಚಿಮದಲ್ಲಿ ಪಂಜಾಬ್,
ಅದ ಮ್ಯಾಪ್ ತೋರಿಸಿದ್ರೆ ಪಶ್ಚಿಮದಲ್ಲಿ ಪಂಜಾಬ್ ಐತಿ, ಇಂದಿನ ಪಾಕಿಸ್ತಾನ, ಪೂರ್ವದಲ್ಲಿ ಉತ್ತರ ಪ್ರದೇಶ ಮತ್ತು ಉತ್ತರದಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರ್, ದಕ್ಷಿಣದಲ್ಲಿ ನರ್ಮದಾ ನದಿ ಹರಿದೈತೆ. ಅಂದ್ರೆ ದಕ್ಷಿಣ ಅಂದ್ರೆ ಕೆಳಗ್ರಿ, ಇಲ್ಲಿ ನರ್ಮದಾ ನದಿ ಹರಿದದಲ್ಲ, ಇಲ್ಲಿ ಮ್ಯಾಲ ಹೋಗಿ ಈ ಕಡೆ ಇಷ್ಟೆಲ್ಲ ಇಲ್ಲೆಲ್ಲ ಜಮ್ಮು ಆ್ಯಂಡ್ ಕಾಶ್ಮೀರ್ ಇರ್ಬೋದು, ಲೇ ಲಡಾಖ್ ಇರ್ಬೋದು, ಈ ಕಡೆ ಪಾಕಿಸ್ತಾನಕ್ಕೆ ಸಹ ಹರಿಡ್ತವಾಗ ನಮ್ಮ ಸಿಂಧು ನಾಗರಿಕತೆ. ಅದನ್ನು ನೀವು ಗಮನದಲ್ಲಿ ಇಟ್ಕೊಂಡು ಡೈಗ್ರಾಮ್ ಸ್ವಲ್ಪ ನೋಡ್ಕೋತ ಬರ್ರಿ. ಯಾವುದಾದ್ರೂ ಡೈಗ್ರಾಮ್ ಈಸ್ ಮೇನ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್. ಓಕೆ, ಇಂತು ಅದಾದ ಮೇಲೆ ಸಿಂಧು ನಾಗರಿಕತೆಯಲ್ಲಿ ಏನೇ ಸಿಕ್ಕು, ಅಸ್ಥಿ ಪಂಜರಗಳು ಸಿಕ್ಕು, ತಲೆಬುರುಡೆ ಸಿಕ್ಕು, ಸಿಂಧೂ ಜನರ ಪ್ರೋಟೋ ಅಸ್ಟ್ರಾಲೈಟ್, ಮೆಡಿಟೇರೇನಿಯನ್, ಮಂಗೋಲಿಯನ್ ಮತ್ತು ಅಲ್ಪೈನ್ಸ್ ಕುಲಕ್ಕೆ ಸೇರಿದವರೆಂದು ನಂಬಲಾಗ್ತದೆ. ಗೊತ್ತಾಗ್ತದೆ ಸ್ನೇಹಿತರೆ, ಟೆಕ್ನಾಲಜಿ ಇಸ್ ಡೆವಲಪ್ಡ್. ಇದು ಸ್ನೇಹಿತರೆ PUC ಸೆಕೆಂಡ್ PUC ಯಾರಿದ್ರೆ ಅವರು ಬಹಳ ಪ್ರತಿ ವರ್ಷ ಕ್ವಶನ್ ಆಗೋದು ಇದೊಂದ. ಅವರ ನಗರ ಲಕ್ಷಣಗಳನ್ನು ವಿವರಿಸಿ ಅವರ ಒಂದು ನಗರ ಯೋಜನೆ ಸಿಂಧು ನಾಗರಿಕತೆ ವಿಶಿಷ್ಟ ಲಕ್ಷಣ. ಅವರು ನಗರ ಯೋಜನೆ ಅತ್ಯಂತ ಡೆವಲಪ್ ಅಭಿವೃದ್ಧಿ ಹೊಂದಿದ ಜೀವನವನ್ನು ಅವರು ನಡೆಸ್ತಿದ್ರು. ಸಿಂಧು ಜನರು ವೈಜ್ಞಾನಿಕ ಒಳಚರಂಡಿ ವ್ಯವಸ್ಥೆಯನ್ನು ಸಹ ಬಳಸಿದ್ರು. ಯೋಜನಾಬದ್ಧ ನಗರ ನಿರ್ಮಿಸಿದ್ರು ಮೊದಲಿಗರು. ಸಿಂಧು ನಗರಗಳು ಏಕರೂಪ ಯೋಜನೆಗಳನ್ನು ಮೇಲೆ ನಿರ್ಮಿಸಿದೆ. ಈ ನಗರ ಯೋಜನೆ ಸ್ವಲ್ಪ ಆಶ್ಚರ್ಯ. ಕೆಲವು ನಗರಗಳು ಪಶ್ಚಿಮಕ್ಕೆ ಎತ್ತರದ ಪೀಠದಲ್ಲಿ ನಿರ್ಮಿತವಾಗಿ ಪುರದುರ್ಗ ಕರೆದಾರ. ಇನ್ನೊಂದು ಪೂರ್ವಕ್ಕೆ ಜನವಸತಿ ಪ್ರದೇಶದ್ದು. ಅವೆರಡು ಸುತ್ತಲೂ ಇಟ್ಟಿಗೆಗಳ ಬೃಹತ್ಗೋಡೆ, ಚಿನಾಗೋಡೆ ಬೃಹತ್ಗೋಡೆ, ಪೂರ್ವ ದುರ್ಗವಿಲ್ಲದ ನಗರಗಳು ಎತ್ತರದ ದಿನ್ನೆಗಳ ಮೇಲೆ ಕಂಡು ಬಂದಿರೋ ನೋಡೋದು. ಇದು ನಗರ ಯೋಜನೆ ಸ್ನೇಹಿತರ. ಒಂದು ನಗರ ಹೇಗಿತ್ತು ಸಿಂಧು ನಾಗರಿಕತೆ ಅನ್ನೋದು ಇಷ್ಟು ನೋಡಿದ್ರೆ, ಇಷ್ಟು ನೀವು ನೋಡಿದಾಗ ಗೊತ್ತಾಗ್ತದೆ ಸಿಂಧು ನಾಗರಿಕತೆ ಎಷ್ಟು ಡೆವಲಪ್ ಆಗಿದ್ರು ಅವತ್ತಿಗೆ ಅಂತ. ಇನ್ನು ಬೀದಿಗಳು ನೋಡೋದಾದ್ರೆ ಇವತ್ತಿಗೆ ಬೀದಿಗಳದಾವ, ಅವತ್ತು ಬೀದಿಗಳದ್ದು ಅವತ್ತಿನ ಬೀದಿಗೆ ವ್ಯತ್ಯಾಸಗಳನ್ನು ನೋಡ್ರಿ. ಅವರೆಷ್ಟು ಡೆವಲಪ್ ಇದ್ರು, ನಾವೆಷ್ಟು ಡೆವಲಪ್ ಇದ್ರು. ಬೀದಿಗಳು ನೇರವಾಗಿದ್ದು, ಹಿಂಗೆ ನೇರವಾಗಿದ್ದು, ಇಲ್ಲಿ ನಿತ್ತಿ ಡೈರೆಕ್ಟ್ ಇಲ್ಲಿ ಕಾಣ್ತಿತ್ತು. ಬೀದಿಗಳು ನೇರಕ್ಕೆ ಒಂದನ್ನೊಂದು ಲಂಬವಾಗಿ ವಿಭಜಿಸಿದ್ದು ಈ ರೀತಿಯಾಗಿ. ಇಲ್ಲಿ ನಿತ್ತಿ ಹಿಂಗೆ ಕಾಣ್ತಿತ್ತು, ಇಲ್ಲಿ ನಿತ್ತಿ ದಟ್ ಇಸ್ ಕಾಲ್ಡ್ ಲಂಬ ಅಂದ್ರೆ 90 ಡಿಗ್ರಿ ಲಂಬವಾಗಿ ವಿಭಜಿಸಿದ್ದು. ಅವು 13ರಿಂದ 34 ಅಡಿ ಅಗಲವಾಗಿ ಮತ್ತು ಸಾಲಿಗೆ ನಗರ ರಸ್ತೆಗಳ ನಗರಗಳು ಆಯತಾಕಾರ ಬಡಾವಣೆಗಾಗಿ ಅದು ನಿರ್ದಿಷ್ಟ ಅಂತರದಲ್ಲಿ ದೀಪದ ಕಂಬದ ಲೈಟ್, ವಿದ್ಯುತ್ ಲೈಟ್ ಇವತ್ತು ಸುದ್ದು ಹತ್ತಿದ್ದು ಗೊತ್ತಿಲ್ಲ, ಅವತ್ತು ಮಾತ್ರ ಪದಶಿರ ಹತ್ತಿದ್ದಪ್ಪಿ ಡೆವಲಪ್ ಅದರಿ. ಇದು ಬೀದಿ ದೀಪಗಳು ಇದ್ದವೆಂದು ಸೂಚಿಸ್ತದ. ಮತ್ತು ರಸ್ತೆಯ ಬದಿಯಲ್ಲಿ ಕಸದ ತೊಟ್ಟಿಗಳು, ಡಸ್ಟ್ಬಿನ್ ಅಂತ ಕರಿತಿರ್ಲ, ನನ್ನನ್ನು ಬಳಸಿ ಅಂತ ಬರೆದಿರ್ತಾರೆ ನೋಡೋದು. ನನ್ನನ್ನು ಬಳಸಿ, ಇವತ್ತಿನ ಮಂದಿ ಬಳಸ್ತಿರೋ ಗೊತ್ತಿಲ್ಲ, ಬಟ್ ಅವತ್ತಿನ ಮಂದಿ ಬಳಸ್ತಿರು. ಕ್ಲೀನಿಟಿಗೆ ಅವರು ಇಂಪಾರ್ಟೆಂಟ್ ಸಹ ಕೊಟ್ಟಿರೋದನ್ನು ನೀವು ಗಮನಕ್ಕೆ ತೆಗೆದುಕೋಬೇಕಾಗ್ತದೆ. ನಾಳೆ ಬರಿಬೇಕಾಗ್ತದೆ ಒಪ್ಪಿ ಇದನ್ನು KPSCಗೆ ಕ್ವಶನ್ ಹೆಂಗೆ ಕೇಳ್ತಾರೆ ನೋಡ್ರಿ. ನಮ್ಮ KPSC UPSC ಸಿಂಧು ನಾಗರಿಕತೆಯ ನಗರ ಯೋಜನೆಯು ಇವತ್ತಿನ ನಗರ ಯೋಜನೆಯೊಂದಿಗೆ ಹೊಂದಿಸಿ ಬರೆಯಿರಿ ಅಥವಾ ಕೂಡಿಸಿ ಬರೆಯಿರಿ. ಅವತ್ತಿನ ವ್ಯತ್ಯಾಸಗಳನ್ನು ಭಾಳ ವಿಚಿತ್ರ ಕ್ವಶನ್ ಕೇಳ್ತಾರೆ. ನೀವು ವಿಚಿತ್ರವಾಗಿ ಓದ್ಕೊಂಡು ಹೋಗಿರ್ಬೇಕಾಗ್ತದೆ. ನೋಡ್ಕೊತಾರೆ. ಅವತ್ತು ಕಸದ ತೊಟ್ಟಿಗಳಿದ್ದು, ಲೈಟ್ಗಳಿದ್ದು, ಹಿಂಗೆ ಇಲ್ಲಿ ಇದು ಆಯತಾಕಾರ, ಲಂಬವಾಗಿ ವಿಭಜಿಸಿದ್ದು, ಒಂದನ್ನೊಂದು ಛೇದಿಸಿದ್ದು. ಇಲ್ಲೊಬ್ಬ ನಿತ್ತಂದ್ರೆ ಇಲ್ಲಿ ಕಾಣ್ತಿತ್ತು, ಇಲ್ಲೊಬ್ಬ ನಿತ್ತಂದ್ರೆ ಇಲ್ಲಿ ಕಾಣ್ತಿತ್ತು. ಬೆಸ್ಟ್. ಇನ್ನು ಒಳಚರಂಡಿ ವ್ಯವಸ್ಥೆ, ಗಟ್ರ, ಕೊಳಚೆ ನೀರ ಇಲ್ಲ. ನಗರಗಳಿಗೆ ಒದಗಿಸಲ್ಪಟ್ಟ ಅತ್ಯುತ್ತಮ ಮುಚ್ಚಿದ ಒಳಚರಂಡಿ ಇತ್ತು. ಮುಚ್ಚಿದ ಒಳಚರಂಡಿ ಮ್ಯಾಲೆಲ್ಲ ಲಾಕ್ ಆಗ್ತೀವಿ, ಮ್ಯಾಲೆಲ್ಲ ಪರಿಸೆ ಹಾಕಿರೋದಾಗಲಿ. ಈಗೆಲ್ಲ ಪರಿಸೆ ಹಾಕ್ತಾರೆ ಕಾಂಕ್ರೀಟ್. ಅವಾಗ ಅವ್ರು ಮಾಡ್ಕೊಂತಾರೆ. ಪ್ರತಿ ಮನೆಗೆ ತನ್ನದೇ ಆದ ಒಳಚರಂಡಿ ವ್ಯವಸ್ಥೆ ಇತ್ತು. ಪ್ರತಿ ಮನೆಗೆ ತನ್ನದೇ ಆದ ಒಳಚರಂಡಿ ಮತ್ತು ಇಂಗುಗುಂಡಿ ಇದ್ದು ಇವುಗಳನ್ನು ಸಾರ್ವಜನಿಕ ಒಳಚರಂಡಿಗೆ ಸಂಪರ್ಕಿಸಲಾಗಿತ್ತು. ಇಟ್ಟಿಗೆಯಿಂದ ಮಾಡಿದ ಕಾಲುವೆಗಳು ಪ್ರತಿ ರಸ್ತೆಯುದ್ದಕ್ಕೂ ಸಾಗಿದವು. ಇವುಗಳನ್ನು ಮುಚ್ಚಿದ್ದು ಅಲ್ಲಲ್ಲಿ ಸ್ವಚ್ಛಗೊಳಿಸಲು ನೋಡ್ರಿ, ಅಲ್ಲಿ ಸ್ವಚ್ಛಗೊಳಿಸಲು ಮತ್ತು ಮುಕ್ತ ಸಲುವಾಗಿ ಮಾನವರಿಳಿಯುವಲು ರಂಧ್ರಗಳಿದ್ದವು. ಮಾನವರು ಇಳಬೇಕಲ್ಲ. ಹಿಂಗೆ ಎಕ್ಸಾಂಪಲ್ ನೋಡ್ರೆ, ಇದೊಂದು ಕಾಲುವೆ, ಇದೊಂದು ಕೊಳಚೆ ಗಟ್ಟರೆ ತಿಳ್ಕೊಳ್ರಿ. ಇಲ್ಲೆಲ್ಲ ನೀರು ಹರಿತಿರ್ತದೆ, ಹಿಂಗೆ ನೀರು ಹರಿತಿರ್ತದೆ. ಬಟ್ ಇಲ್ಲಿ ಏನೋ ಒಂದು ಸ್ಟಾಕ್ ಆಗಿಬಿಡುತ್ತೆ, ಸಿಕ್ಕೊಂಡು ಬರ್ತದೆ. ಬಟ್ ಅದನ್ನು ಕ್ಲೀನ್ ಮಾಡೋಕೆ ಇಲ್ಲೊಂದು ಮಾನವರು ಇಳುವ ರಂಧ್ರ ಇತ್ತು. ಇಷ್ಟು ಮಾನವರು ಇಳುವ ರಂಧ್ರ ಇತ್ತು. ಇಷ್ಟು ನೋಡ್ರಿ, ಇಲ್ಲಿ ಏನೋ ಮಾನವರು ಇಳುವ ರಂಧ್ರ ಐತಿ. ಇಲ್ಲಿದ್ದ ಮನುಷ್ಯ ಬಂದು ಇದ್ರ ಒಳಗೆ ಹಿಂಗೆ ಇಳಿದು ಇದನ್ನೆಲ್ಲ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆ ನೀರು ಹೇಳಕ್ಕೆ ಹೆಲ್ಪ್ ಮಾಡ್ತಾರೆ. ಅವತ್ತು ಇತ್ತಿದ್ದು. ಈಗ ನಾವೆಲ್ಲ ಇದು ಏನೇನೋ ಮಾಡ್ಕೊಂಡು ಡೆವಲಪ್ ಮಾಡಿ, ಬಟ್ ಅವತ್ತು ಇದು ಇತ್ತು ಅನ್ನೋದನ್ನು ನೀವು ಗಮನಕ್ಕೆ ತಗೊಂಡು ಭಾಳ ಚಂದ ಅನ್ಸರೋಟಿಂಗ್ ಬರುತ್ತೆ. ಹೆಚ್ಚುವರಿ ನೀರನ್ನು ಕೊಂಡೊಯ್ಯಲು ನಗರ ಹೊರವಲಯದ ಕಲ್ಲಿನಿಂದ ಮುಚ್ಚಿದ ದೊಡ್ಡ ಇಟ್ಟಿಗೆ ಕಾಲುವೆಗಳು ಸಹ ಇದ್ದು ಸಿಂಧೂ ಜನರು ಪರಿಪೂರ್ಣ ಅಂದರೆ ಫುಲ್ ಡೆವಲಪ್ಡ್ ಒಳಚರಂಡಿ ವ್ಯವಸ್ಥೆ ಹೊಂದಿದ್ರು ಎಂಬುದು ನೀವು ಗಮನಿಸಬೇಕಾಗ್ತದೆ. ಸ್ನೇಹಿತರೆ, ಇದು ಸ್ನಾನದ ಕೊಳ ಅಂದರೆ ಇದು ಜಳಕ ಮಾಡುವ ಕೋಣೆ, ಸ್ನಾನದ ಕೊಳ. ಇಲ್ಲಿ ಇಟ್ ಮೀನ್ಸ್ ಮೆಟ್ಟಿಲುಗಳು ನೋಡ್ರಿ. ಸ್ನಾನದ ಕೊಳ ಮೊಹೆಂಜೋದಾರೊವಿನ ಅದ್ಭುತಗಳಲ್ಲಿ ಒಂದು. ಇದು ವಿಶಾಲವಾದ ಚೌಕಾಕಾರ ಇಲ್ಲಿ ನೋಡ್ರಿ, ಇದು ಚೌಕ ಐತ್ರಿ.
ಚೌಕಾಕಾರವಾಗಿರುವುದನ್ನು ನೀವು ನೋಡುತ್ತೀರಿ. ಮಧ್ಯಭಾಗದಲ್ಲಿ ಒಂದು ಈಜುಕೊಳವು ಸಹಿತ ಈಜುಕೊಳ ಅಂದ್ರೆ ಈ ಸೆಡಕ ಇದು ನೋಡ್ರಿ, ಇಲ್ಲೆಲ್ಲ ನೀರು ತುಂಬಿರುತ್ತೆ, ಇಲ್ಲಿ ಬಂದು ಹಿಂಗೆ ಶೆಡ್ ಬಂದ್ಬಿಡುತ್ತೆ. ಓಕೆ, ಈಜುಕೊಳಕ್ಕೆ 4 ದಿಕ್ಕುಗಳಲ್ಲಿ ಮೊಗಸಾಲೆ ಹಾಗೂ ಕೋಣೆಗಳನ್ನು ಹೊಂದಿ ಇಲ್ಲಿರುವ ಕೆಲವು ಕೋಣೆಗಳೆಲ್ಲ ಬಿಸಿ ನೀರು, ಹಾಟ್ ವಾಟರ್ ಆ್ಯಂಡ್ ಕೋಲ್ಡ್ ವಾಟರ್, ಬೋತ್ ಆರ್ ವಾಟರ್ ಇಸ್ ಅವೈಲೇಬಲ್ ಇನ್ ದಿಸ್ ಪೆಂಚದಾರ್. ಇದರ ಮಧ್ಯದಲ್ಲಿ 39 ಅಡಿ ಮತ್ತು ಉದ್ದ 23 ಅಡಿ ಅಗಲ 8 ಅಡಿ ಆಳದ ವಿಶಾಲ ಈಜುಕೊಳವಿದೆ. ಇದರ ಇಬ್ಬದಿಗಳಲ್ಲಿ ಮೆಟ್ಟಿಲುಗಳು ಚಾಲು. ಪಕ್ಕದ ಕೋಣೆ ಒಂದರಲ್ಲಿ ಬಾವಿಯಿಂದ ನೀರು, ಬಾವಿ ಜೆಸಿಪಿಲೆ ತೆಗಿಸ್ತೀರಿ, ಹಿಂಗೆ ತೆಗೆದಿರ್ತೀರ ನೀರು ಬರ್ತದೆ, ದಟ್ ಇಸ್ ಬಾವಿಯಿಂದ ನೀರು ಪೂರೈಸಲು. ನೀರನ್ನು ಹೊರಹಾಕಲು 6 ಅಡಿಗಳಿಗಿಂತ ಹೆಚ್ಚಿನ ನೋಡ್ರಿ 6 ಅಡಿಗಳಿಗಿಂತ ಹೆಚ್ಚಿನ ಆಳದ ಕಲ್ಲಿನ ಹೊದಿಕೆ ಇರುವ ದೊಡ್ಡ ಚರಂಡಿತ್ತು ಈ ಮಹಾಸ್ಥಾನಗಳಲ್ಲಿ. 8 ಅಡಿ ದಪ್ಪವಾದ ಹೊರಗಡೆ ಅದರಲ್ಲಿ ಲಿಖಿಸಾಗಿತ್ತು. 5,000 ವರ್ಷಗಳಿಂದ ನಿಸರ್ಗದ ಹೊಡೆತವನ್ನು ತಡೆಕೊಂಡು ಯಶಸ್ವಿಯಾಗಿ ನಿಂತಿರುವುದು ಕಾರಣ ಆಗ್ತದೆ. ನೆಕ್ಸ್ಟ್ ನೋಡೋಣ ಸ್ನೇಹಿತರೆ, ಉಗ್ರಾಣಗಳು ಅಂದರೆ ಸ್ಟೋರ್ ರೂಮ್. ಮೆಂಜೋದಾರ್ನಲ್ಲಿ ಅತ್ಯಂತ ದೊಡ್ಡದಾದ ಉಗ್ರಾಣ ಕಟ್ಟಡವಾದ ಅದು 45.71 ಮೀಟರ್ ಉದ್ದ ಮತ್ತು 15.23 ಅಡಿಗೆ. ಹರಪ್ಪಾದ ಇಟ್ಟಿಗೆಗಳಿಂದ ನಿರ್ಮಿಸಿದ ವೇದಿಕೆ ಸಾಲುಗಳದಾವ. ತಲಾ 6 ಖನಿಜಗಳಿದಾವ. ಇದರಲ್ಲಿ ಧಾನ್ಯಗಳನ್ನು ಸಂರಕ್ಷಣೆ ಇಡ್ತಿದ್ರು. ತುರ್ತು ಪರಿಸ್ಥಿತಿಯಲ್ಲಿ ಹೆಲ್ಪ್ ಆಗ್ತಿದ್ದು. ಕಂದಾಯ ಸಂಗ್ರಹಣೆ ಆಗ್ತಿತ್ತು. ಇನ್ನು ಕಟ್ಟಡಗಳು ಇದ್ದು ರಸ್ತೆ ಆಗಿರ್ಬೋದು, ಮನೆಗಳ ಕಟ್ಟಡಗಳ ನಿರ್ಮಾಣ. ಅವರು ಇಟ್ಟಿಗೆಗಳಿಂದ ಮತ್ತು ಮೇಲ್ಛಾವಣಿ ಹೊಂದಿಸಿರುವುದು RCC ಬಿಲ್ಡಿಂಗ್ ಆಗಿದ್ದು. ಇಂಥ ಕಂಬಗಳು, ಹಜಾರ, ಸ್ನಾನಗೃಹ, ಕಲ್ಲಿನ ನೆಲಸುಗಾಲು, ಅಡಿಗೆ ಕೋಣೆ, ಬಾವಿ ಮುಂತಾದವುಗಳು ವಿನ್ಯಾಸಗಳನ್ನು ಗಮನಿಸಬೇಕಾಗ್ತದೆ. 80 ಅಡಿ ಉದ್ದ 80 ಅಡಿ ಅಗಲದ ದೊಡ್ಡ ಹಜಾರವನ್ನು ಹೊಂದೈತಿ. ಅರಮನೆ ಇರ್ಬೋದು, ದೇವಸ್ಥಾನ ಇರ್ಬೋದು, ಕಾರ್ಮಿಕರ ವಸತಿ ಗೃಹಗಳಿರ್ಬೋದು, ಬಾವಿಗಳಿರ್ಬೋದು, ದೊಡ್ಡ ಅರಮನೆಗಳಿರ್ಬೋದು. ಲೋಥಾಲ್ನಲ್ಲಿ ಒಂದು ಹಡಗು ಕಟ್ಟಿಯೂ ಸಹ ಕಂಡುಬಂದ ಕ್ವಶನ್ ಆಗಿದೆ. ಲೋಥಾಲ್ನಲ್ಲಿ ಒಂದು ಹಡಗು ಕಟ್ಟಿಯೂ ಕಂಡು ಬಂದಿರುವುದನ್ನು ನೀವು ಗಮನಿಸಬೇಕಾಗ್ತದೆ. ಇನ್ನು ರಾಜಕೀಯ ಸ್ಥಿತಿ, ಸಾಮಾಜಿಕ ಸ್ಥಿತಿ ಅಷ್ಟೊಂದು ಏನು ಇಂಪಾರ್ಟೆಂಟ್ ನನ್ನ ಅನಿಸಿಕೆ ಪ್ರಕಾರ ಇಲ್ಲ. ಬಟ್ ಒಂದು ಸರಿ ಕಣ್ ಆಡಿಸಿ ಬಂದ್ರೆ ಏನೂ ಹೋಗಲ್ಲ ಸ್ನೇಹಿತರೆ. ಅವ್ರ ರಾಜಕೀಯ ಸ್ಥಿತಿ ಬಗ್ಗೆ ಅಷ್ಟೊಂದು ಹೇಳ್ಬೇಕಂದ್ರೆ, ಇವ್ರ ರಾಜಕೀಯ ಸ್ಥಿತಿ ಹೆಂಗಿತ್ತಂದ್ರೆ ನೀವು ನೋಡಿದ್ರಲ್ಲ, ಅವರ ಬಗ್ಗೆ ಅಷ್ಟೊಂದು ಮಾಹಿತಿಗಳು ದೊರೆತಿಲ್ಲ. ಲಿಖಿತ ದಾಖಲೆಗಳಿಲ್ಲ ಅವ್ರ ಬಗ್ಗೆ, ಯಾವುದೇ ಲಿಖಿತ ದಾಖಲೆಗಳಿಂದ ಅಷ್ಟಕ್ಕಷ್ಟೇ ಐತಿ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೋಡೋದ್ಬಿಟ್ಟು ಇನ್ನು ಸಾಮಾಜಿಕ ಸ್ಥಿತಿ ಬಗ್ಗೆ ಸ್ವಲ್ಪ ಮಾಹಿತಿ ಐತಿ ನೋಡ್ರಿ. ಇವರು ಉತ್ಖನಗಳ ಸಹಾಯದಿಂದ ಕೆಲವು ಇತಿಹಾಸಕಾರ ಸಮಾಜ ಇರುತ್ತೆ. 4 ವರ್ಗಗಳಿದ್ದು ಇವು ಸಹ ಪಂಡಿತ ವರ್ಗ, ಯೋಧರು, ವ್ಯಾಪಾರಿಗಳು ಮತ್ತು ಶ್ರಮಿಕರು. ಇವು ಸಹ ಇವತ್ತು ಯೂಸ್ ಮಾಡ್ಕೋಬಹುದು. ಪಂಡಿತ ವರ್ಗದಲ್ಲಿ ಪುರೋಹಿತರು, ಜ್ಯೋತಿಷಿಗಳು, ವೈದ್ಯರು ಸೇರಿದರು. ಗೋಧಿ ಅವರ ಪ್ರಮುಖ ಆಹಾರ ಧಾನ್ಯವಾಗಿದ್ದು ಕ್ವಶನ್ ಆಗ್ತದೆ. ಗೋಧಿ ಅವರ ಪ್ರಮುಖ ಆಹಾರ ಧಾನ್ಯವಾಗಿದ್ದು ಬಾರ್ಲಿ, ಅಕ್ಕಿ, ಹಣ್ಣುಗಳು, ತರಕಾರಿ, ಖರ್ಜೂರ, ಮೀನು, ಮಾಂಸ, ಹಂದಿ, ಕೋಳಿ, ಆಮೆ ಮುಂತಾದವನ್ನು ಉಪಯೋಗಿಸ್ತಿದ್ರು. ಅವರು ಹತ್ತಿ ಮತ್ತು ಉಣ್ಣೆ ಬಟ್ಟೆಗಳನ್ನು ಧರಿಸುತ್ತಿದ್ದರು. ಮೇಲು ಉಡುಗೆಗೆ ಶಾಲ್ ಎತ್ತಿದ್ರು, ಕೆಳ ಉಡುಗೆಗೆ ಧೋತಿ ಎತ್ತಿದ್ರು. ಸಾಕು. ಇವರು ಒಳಾಂಗಣ ಕ್ರೀಡೆಗಳನ್ನು ಸಹ ಕಲ್ತಿದ್ರಿ. ಒಳಾಂಗಣ ಕ್ರೀಡೆಗಳು ಮತ್ತು ಕೋಳಿ ಕಾಳಗ ಆಗಿರಬಹುದು, ಹೋರಿ ಕಾಳಗ, ಕೋಳಿ ಕಾಳಗ, ಮೀನು ಹಿಡಿಯೋದು, ಜೇಡಿ ಮಣ್ಣಿನ ಮಾದರಿ ಮುಂತಾದವುಗಳು ಅವರ ಬಗ್ಗೆ ಗೊತ್ತಿತ್ತು. ಇವರು ಶವ ಸಂಸ್ಕಾರ ಪದ್ಧತಿ ಇವರು ಶವ ಸಂಸ್ಕಾರ ಪದ್ಧತಿ ಯಾವುದಿತ್ತು ಅಂದ್ರೆ ದಹನ ಇಲ್ಲವೇ ಹೂಳುವುದು, ಅಂದ್ರೆ ಬೆಂಕಿ ಹಚ್ಚುವುದು ಇಲ್ಲ ಮಣ್ಣು ಮಾಡೋ ಪದ್ಧತಿ ಇವರಿಗಿತ್ತು. ಇದು ಇಂಪಾರ್ಟೆಂಟ್ ಆಗ್ತದೆ, ಏನ್ರ ನೆನ್ಪಿಟ್ಕೊಳ್ರಿ. ಇನ್ನು ಸಾಮಾಜಿಕ ಸ್ಥಿತಿ ಸಹ ಆದರ್ಶ ನಂತರ ಕೃಷಿ ಪ್ರಮುಖವಾಗಿತ್ತು. ಅವರು 6 ಕೋಳಿ ಎಲ್ಲ ಪ್ರಾಣಿಗಳನ್ನ ಸಾಕ್ತಿದ್ರು. ಇವರು ಧಾರ್ಮಿಕ ಸಿದ್ಧರುಗಳು, ಜೇಡಿ ಮಣ್ಣಿನ ಚಿಕ್ಕ ಪ್ರತಿಮೆಗಳು, ಶಿವನನ್ನು ಪಶುಪತಿ ಮತ್ತು ಧಾರ್ಮಿಕ ದೇವರಾಗಿ ತೋರಿಸಿ ಲಿಂಗವನ್ನು ಸಹ ಇವರು ಪೂಜೆ ಮಾಡ್ತಿದ್ರು. ಭೂತ ಬೆಳೆ ಬಗ್ಗೆ ಇವರು ಹೆದರ್ತಿದ್ರು. ಇಲ್ಲೂ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಆಲ್ರೆಡಿ ವಿಡಿಯೋ ಐತಿ. ಆರ್ಟ್ ಆ್ಯಂಡ್ ಕಲ್ಚರ್ದಾಗ ಇದ್ರ ಬಗ್ಗೆ ವಿಡಿಯೋ ಕೊಟ್ಟಿನಿ, ದಯವಿಟ್ಟು ಅಲ್ಲಿ ಹೋಗಿ ವಿಡಿಯೋ ನೋಡ್ಕೊಳ್ರಿ. ಕಂಪ್ಲೀಟ್ ಆಗ್ತದ ನಿಮ್ಮ ಸಿಂಧೂ ನಾಗರಿಕತೆ. ಮತ್ತೆ ನೆಕ್ಸ್ಟ್ ಅಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.